ಓಕೆ. ಅದರ ನಂತರ ತನಿಖೆ ಆಯಿತು. ಈ COD ಅವರು ಏನು ಮಾಡಿದರು, ಜಗನ್ನಾಥ ರೈ ಅವರು ಇನ್ಸ್ಪೆಕ್ಟ್ರು, ಪುತ್ತೂರಿನವರು ಮೂಲತಃ, ಬಂಟ್ವಾಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಹುಣಸೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ನೆಲಮಂಗಲದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು, ಕಬ್ಬನ್ ಪಾರ್ಕಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು, COD ಆ ಸಂದರ್ಭದಲ್ಲಿ COD ಇದ್ರು. ಈ ಜಗನ್ನಾಥ ರೈ ಅವರು ಆ ಧರ್ಮಸ್ಥಳದ ಆರ್ಕ್ ಉಂಟಲ್ಲ, ಎಂಟ್ರೆನ್ಸ್, ಅದಕ್ಕಿಂತ ಒಳಗೆ ಹೋಗ್ಲಿಲ್ಲ, ನಮ್ಮ ಮೇಲೆ ಒತ್ತಡ ಬರ್ಬೋದು ಅಂತ ಹೇಳಿ. ಅವ್ರು ಏನು ತನಿಖೆ ಇದ್ರು ಅದರ ಹೊರಗಿಂದ ಹೋಗಿ ಮಾಡ್ತಾ ಇದ್ದದ್ದು, ಅಲ್ಲಿಗೆ ಹೋಗಿರ್ಲಿಲ್ಲ. ಅವರು ತನಿಖೆ ಮಾಡ್ತಾ ಇದ್ದಾಗ ಅವರಿಗೊಂದು ರೀಪರ್, ಈ ಡೆಡ್ ಬಾಡಿ ಸಿಕ್ಕಿದ ಸ್ವಲ್ಪ ದೂರದಲ್ಲಿ ಒಂದು ರೀಪರ್ ಅಂತ ತುಂಡು ಸಿಕ್ಕಿತ್ತು. ಅದು ಮುರಿದ ಸ್ಥಿತಿಯಲ್ಲಿತ್ತು. ಅವ್ರಿಗೆ ಸಂಶಯ ಬಂತು, ಈ ರೀಪರ್ದು ಇನ್ನೊಂದು ತುಂಡು ಎಲ್ಲಿದೆ ಅಂತ ಹೇಳಿ. ಅದನ್ನು ಹುಡ್ಕೊಂಡು ಬಂದಾಗ ಅದು ದೇವಾನಂದರ ಮನೆಯ ದಾರಿ ತೋರಿಸಿತು. ಅದು ಮುರಿದ ರೀಪರ್ ಸಿಕ್ಕದಲ್ಲಿ ನೆರೆಹೊಳೆಯಲ್ಲಿ. ಅದರ ಮತ್ತೊಂದು ತುಂಡು ದೇವಾನಂದರ ಮನೆಯಲ್ಲಿ ಸಿಕ್ಕಿತು. ಓಕೆ. ಅದರ ಬಗ್ಗೆ ತನಿಖೆ ಆರಂಭ ಆಯ್ತು. ಆರಂಭ ಆದಾಗ ಆ ತನಿಖಾಧಿಕಾರಿ ಹೆಸರು ಏನ್ ಹೇಳಿದ್ರಿ? ಜಗನ್ನಾಥ ರೈ. ಮೂಲತಃ ಪುತ್ತೂರಿನವರು. ಆಯ್ತಾ. ಇವರು ಈ ರೇಪಿದು ತನಿಖೆ ಮಾಡಿದಾಗ ಗೊತ್ತಾಯ್ತು ಇವರಿಗೆ, ಇದು ನಮ್ಮ ಕುತ್ತಿಗೆಗೆ ಬರ್ತದೆ ಅಂತ. ಯಾರಿಗೆ? ಮನೆಯವರಿಗೆ, ದೇವಾನಂದ ಅವರಿಗೆ ಗೊತ್ತಾಯ್ತು. ಅವರು ಮತ್ತು ಈ ಕಮ್ಯುನಿಸ್ಟ್ನವರು ಹೋಗಿ ಪುತ್ತೂರು MLA ವಿನಯ್ ಕುಮಾರ್ ಸ್ವರ್ಕೆ ಅವ್ರ ಹತ್ರ ಹೇಳಿ, ಅವರು ಲೋಕಲ್ನವರು, ಊರಿನವರು, ಧರ್ಮಸ್ಥಳದವರೊಟ್ಟಿಗೆ ಬಾರಿ ಚೆನ್ನಾಗಿದ್ದವರು, ಅವರು ಇಂದು ಬಂಟ್ವಾಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಧರ್ಮಸ್ಥಳಕ್ಕೆ ಬಂದೋಬಸ್ತಿಗೆ ಬರ್ತಾ ಇದ್ದವರು, ಇಲ್ಲೇ ಛತ್ರದಲ್ಲಿ ಊಟ ಮಾಡ್ತಿದ್ದವರು ಅಂತವ್ರು ಈ ಕೇಸನ್ನು ತನಿಖೆ ಮಾಡ್ತಾ ಇದ್ದಾರೆ, ಇನ್ಸ್ಪೆಕ್ಟರ್ನ ಚೇಂಜ್ ಮಾಡಬೇಕು. ಇನ್ಫ್ಲೂಯೆನ್ಸ್ ಆಗುತ್ತೆ. ಅವರು ಅದನ್ನು ಸರ್ಕಾರಕ್ಕೆ ಇದು ಮಾಡಿದ್ರು, DSP ಚೇಂಜ್ ಮಾಡಿತ್ತು ಸರ್ಕಾರ. ಎಲಿಗೇಷನ್ ಬಂದ ಮೇಲೆ CODಯಲ್ಲಿ ಆ ಅಧಿಕಾರಿಯನ್ನು ಉಳಿಸ್ಕೊಳ್ತೀವಿ. ಬೇರೊಬ್ಬ ಅಧಿಕಾರಿ ಬಂದರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡುವಾಗ ಅದರಲ್ಲಿ ಏನೂ ಇಲ್ಲ. ನೋಡಿ, ಮಿಸ್ಸಿಂಗ್ ಕೇಸು ಅದರ ನಂತರ ಆಗಿರೋದು UDR 174 CRPC. ಇದು 174 CRPC ಕ್ಲಾಸ್ C ಅಲ್ಲಿ ತಗೊಂಡಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ಇದೆ. ಅದ ಮೇಲೆ ಇದು ತನಿಖೆ ಆಯಿತು. ಅವರು ಪತ್ತೆಯಾಗದ ಪ್ರಕರಣ C ರಿಪೋರ್ಟ್ ಹಾಕಿ ತಹಶೀಲ್ದಾರಿಗೆ ಫೈನಲ್ ರಿಪೋರ್ಟ್ ಕೊಟ್ಟರು. ಪದ್ಮಲತಾ ಪ್ರಕರಣ ಫೈನಲ್ ರಿಪೋರ್ಟ್ ಆಗಿರೋದು ತಹಶೀಲ್ದಾರರಿಗೆ. C ರಿಪೋರ್ಟ್ ಆಗಿರೋದು ತಹಶೀಲ್ದಾರರಿಗೆ. ನೋಡಿ, ಯಾವುದೇ UDR ಪ್ರಕರಣಗಳು ಕೋರ್ಟಿನ ಮೆಟ್ಟಿಲು ಹತ್ತುವುದಿಲ್ಲ. FIR ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆದ್ರೆ FIR ಹೋಗುವುದೇ ತಹಶೀಲ್ದಾರ ಆಫೀಸಿಗೆ, ತಹಶೀಲ್ದಾರ್ ರಿಸೀವ್ ಮಾಡೋದು. ಅದರ ನಂತರ ಫೈನಲ್ ರಿಪೋರ್ಟ್ ಹೋಗುದು ಸಹ ತಹಶೀಲ್ದಾರಿಗೆ. 174 CRPC ಅಲ್ಲಿ ಆಗುವಂತ, IPS ಅಲ್ಲಿ ಆಗುವಂತ ಪ್ರಕರಣಗಳು ಮಾತ್ರ ನಿಮ್ಗೆ UDR ಆಗಿದ್ದು ಎಲ್ಲ ತಹಶೀಲ್ದಾರಿಗೆ. ಅಲ್ಲಿ ಫೈನಲ್ ರಿಪೋರ್ಟ್ ಹಾಕುವಾಗ ಪೊಲೀಸರು ತಹಶೀಲ್ದಾರಿಗೆ ಒಂದು ವರದಿ ಕೊಡ್ತಾರೆ, ಹೀಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೀಗೆ ಸಂಶಯಗಳಿದೆ, ಅದರಿಂದ ಈ ಪ್ರಕರಣದ ಬಗ್ಗೆ ಸಂಶಯ ಇದೆ, ಇದರ ಉನ್ನತ ತನಿಖೆ ಬೇಕು ಅಂತ ಆದ್ರೆ ತಹಶೀಲ್ದಾರರು ರಿಪೋರ್ಟ್ ಕೊಟ್ಟು ಅದರ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗುವುದು. ಆ ರೀತಿಯ ಕಾನೂನು ಪ್ರಕ್ರಿಯೆಗಳಿರುವುದು. ಈಗ ಹೇಳುವವರೆಗೆ ಏನೇನೋ ಹೇಳ್ತಾರೆ, ವಾಸ್ತವವಾಗಿ ಕಾನೂನು ಪ್ರಕ್ರಿಯೆಗಳು ಆ ರೀತಿ ಇರುವಂತ. ಹಾಗೆ ಪದ್ಮಲತಾ ಪ್ರಕರಣ ಅಲ್ಲಿಗೆ ಮುಗಿಯಿತು. ಇದರಲ್ಲಿ ಒಂದು ಸಣ್ಣ ವಿಚಾರ ಗಮನಿಸಬೇಕು. ಈಗ ಪದ್ಮಲತಾ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕಾದಲ್ಲಿ SITಗೆ ದೂರು ಕೊಟ್ಟಿದ್ದಾರೆ. ಪದ್ಮಲತಾ ಅವರ ತಂಗಿಯ ಅಕ್ಕನ ಏನೋ ಒಬ್ರು ದೂರು ಕೊಟ್ಟಿದ್ದಾರೆ. ಪದ್ಮಲತಾಳ ಅಣ್ಣ ರವಿ ಪದ್ಮಲತಾಳ ಕೊಲೆ ಆದ ನಂತರ, ಮಿಸ್ಸಿಂಗ್ ಆದ ನಂತರ, ಹೆಣ ಸಿಕ್ಕಿದ ನಂತರ 29 ವರ್ಷಗಳ ಕಾಲ ಮನೆಗೆ ಹೋಗಲಿಲ್ಲ. ಧರ್ಮಸ್ಥಳದಲ್ಲೇ ಇದ್ದ. ಧರ್ಮಸ್ಥಳದ ಸೊಸೈಟಿಯಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ದ. ಅದರ ನಂತರ ಅದರಲ್ಲಿ ಕ್ಲರ್ಕ್ ಆದ. ಒಂದು 2-3 ವರ್ಷದ ಹಿಂದೆ ಅದೇ ಯಾವುದೋ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸೂಸೈಡ್ ಮಾಡ್ಕೊಂಡದ್ದು. ಮದುವೆಯಾಗಿ ಧರ್ಮಸ್ಥಳದಲ್ಲೇ ಇದ್ದ, ಮನೆಗೆ ಹೋಗ್ತಾ ಇರಲಿಲ್ಲ. ದೇವಾನಂದರು ಸಾಯುವ ತನಕ ಮನೆಗೆ ಹೋಗ್ಲಿಲ್ಲ. ಅಪ್ಪ ತೀರಿದ ಮೇಲೆ ಮನೆಗೆ ಹೋಗಿರೋದು. ಅವನಿಗೆ ವಾಸ್ತವ ಸ್ಥಿತಿ ಗೊತ್ತಿದೆ. ನಿಕಟ ಸಂಬಂಧಿಕರಿಗೆ ಹೊಸ
ಸಂಗತಿ ಅಂತ ಗೊತ್ತಿದೆ. ಏನದು ವಾಸ್ತವ ಸ್ಥಿತಿ? ತಂದೆ ಹೊಡೆದದ್ದು ವಸಂತನ ಜೀಪಲ್ಲಿ ಬಂದದಕ್ಕೆ. ಆ ರೀಪಲ್ಲೇ ಹೊಡೆದದ್ದು, ಆ ರೀಪೆ ದುಂಡಾದದ್ದು. ಪದ್ಮಲತಾನ ಹೊಡೆದಿದ್ದು ಅವ್ರ ಅಪ್ಪನೇ? ಅವ್ರ ಅಪ್ಪನೇ. ಯಾರು? ದೇವಾನಂದ್. ದೇವಾನಂದೇ ಓಹೋ. ರೀಪಲ್ಲೇ ಹೊಡೆದದ್ದು ವಸಂತನ ಜೀಪಲ್ಲಿ ಬಂದದಕ್ಕೆ. ಏನಕ್ಕೆ ಹೊಡೆದಿದ್ದು? ವಸಂತ ಅವರ ಜೀಪಲ್ಲಿ ಬರಬಾರ್ದು ಅಂತ. ಯಾಕೆ? ಯಾಕಂದ್ರೆ ಅವನಿಗೆ ಇವಳಿಗೊಂದು ಸಂಬಂಧ ಇದೆ ಅಂತ ಹೇಳಿ. ದೇವಾನಂದನ ತಲೆಯಲ್ಲಿದ್ದದ್ದು. ಓಕೆ. ಪದ್ಮನಾಥನಿಗಿತ್ತ ವಸಂತನಿಗಿತ್ತ ಅಂತ ಗೊತ್ತಿಲ್ಲ. ಅದು ದೇವಾನಂದನ ತಲೆಯಲ್ಲಿ ಅದೊಂದಿತ್ತು, ಅನುಮಾನ ಇತ್ತು. ಅನುಮಾನ ಇತ್ತು. ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇದೆ ಹ್ಮ್ ಅಂತ ಹೇಳಿ ಅದಕ್ಕೋಸ್ಕರ ಸಿಟ್ಟಾಗಿ ರೀಪಲ್ಲಿ ಹೊಡೆದದ್ದು. ಓಕೆ. ಈಗ ಪದ್ಮಲತಾ ಪ್ರಕರಣದ ಒಂದು ವಿಚಾರವನ್ನ ಮೋಹನ್ ಅವರು ಹೇಳ್ತಾ ಇದ್ದಾರೆ. ದೇವಾನಂದ್ ಅವರು ವಸಂತ್ ಅವರ ಜೀಪಲ್ಲಿ ಪದ್ಮಲತಾ ಬಂದ್ಲು ಅನ್ನುವಂತ ವಿಚಾರ ಗೊತ್ತಾಗಿ ಒಂದು ರೇಪಿಂದ ದೇವಾನಂದ್ ಅವರೇ ಪದ್ಮಲತಾನ್ನ ಹೊಡೆದು ಬಿಟ್ರು, ಅದಕ್ಕೋಸ್ಕರ ಆ ಪದ್ಮಲತಾ ಸತ್ ಹೋದ್ರು ಅಂತ ಹೇಳಿ 2 ದಿವಸ ಹೆಣವನ್ನು ಮನೆಯಲ್ಲಿ ಇಟ್ರು. ಇವರು ಕಂಪ್ಲೇಂಟ್ ಕೊಡದಿರುವುದು ಅದಕ್ಕೆ. ಅದರ ನಂತರ ಡೆಡ್ ಬಾಡಿಯನ್ನು ಡಿಸ್ಪೋಸಲ್ ಮಾಡಿ ಮತ್ತೆ 3ನೇ ದಿವಸಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಸತತವಾಗಿ 50 ದಿನಗಳ ಕಾಲ ಇಟ್ಟು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳನ್ನು ಅಲ್ಲಿ ನೆರೆಯ ಹೊಳೆಗೆ ಹಾಕಿದ್ರು ಅಂತ ಹೇಳಿ ಇವರ ಆರೋಪ. 50 ದಿನಗಳ. ಆದರೆ ಅವಳ ಡೆಡ್ ಬಾಡಿ ಸಿಕ್ಕಿರೋದು ಸ್ಕೆಲ್ಟನ್ ಮಾತ್ರ. ಯಾಕಂದ್ರೆ ಸಾವು 58 ದಿನಗಳ ಹಿಂದೆ ಆಗಿತ್ತು. ಇವರ ಆರೋಪ 50 ದಿನಗಳ ಕಾಲ ಇದರಲ್ಲಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ. ಅಸಲಿ ಎತ್ತು ದೇವಾನಂದ್ ಅವರೇ ಮಗಳನ್ನ ಹೊಡೆದಿರುದು. ಸೊ ಅದನ್ನ ಪ್ರಕರಣ ತಪ್ಪಿಸ್ಬೇಕು ಅಂತ ಯಾಕೆ ಮಾಡಿದ್ರು ಅಂತ ಯಾಕೆ ಮಾಡಿದ್ರು ಅಂತ ನೋಡಿದ್ರು. ಅವರ ಮೇಲೆ ಕಟ್ಟಿದ್ರೆ ಇಲ್ಲಿ ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿದ್ದಕ್ಕೆ ಕೋಪದಿಂದ ಇವರು ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಇಟ್ಟುಕೊಂಡು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರು ಅಂತ ಹೇಳಿ. ಆ ಕೋಪಕ್ಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ. ಆಯ್ತಾ. ದೇವಾನಂದ್ರ ಓಟಿನಲ್ಲಿ ಸೋತೋದ್ರು, ಕಮಿಷನ್ ಅವರು ಎಲ್ಲರೂ ಸೋತರು ಅದರಲ್ಲಿ. ಈ ರೀತಿ ಮಾಡಿದ್ದಾರೆ. ಸೊ ಇದು ಪದ್ಮಲತಾ ಪ್ರಕರಣ. ಇದು ಮಾಡಿದ್ರು. ಓಕೆ. ಅದರ ನಂತರ ತನಿಖೆ ಆಯ್ತು. ಈ COD ಅವರು ಏನ್ ಮಾಡಿದ್ರು, ಜಗನ್ನಾಥ ರೈ ಅವರು ಇನ್ಸ್ಪೆಕ್ಟರ್, ಪುತ್ತೂರ್ನವರು ಮೂಲತಃ, ಬಂಟ್ವಾಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಹುಣಸೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ನೆಲಮಂಗಲದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು, ಕಬ್ಬನ್ ಪಾರ್ಕಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. COD ಆ ಸಂದರ್ಭದಲ್ಲಿ COD ಅಲ್ಲಿ ಇದ್ರು. ಈ ಜಗನ್ನಾಥ ರೈ ಅವರು ಆ ಧರ್ಮಸ್ಥಳದ ಆರ್ಕ್ ಉಂಟಲ್ಲ, ಎಂಟ್ರೆನ್ಸ್, ಅದಕ್ಕಿಂತ ಒಳಗೆ ಹೋಗ್ಲಿಲ್ಲ. ನಮ್ಮ ಮೇಲೆ ಒತ್ತಡ ಬರ್ಬೋದು ಅಂತ ಹೇಳಿ ಅವ್ರು ಏನು ತನಿಖೆ ಇದ್ರು ಅದರ ಹೊರಗಿಂದ ಹೋಗಿ ಮಾಡ್ತಾ ಇದ್ದದ್ದು. ಅಲ್ಲಿಗೆ ಹೋಗಿರ್ಲಿಲ್ಲ. ಅವರು ತನಿಖೆ ಮಾಡ್ತಾ ಇದ್ದಾಗ ಅವರಿಗೊಂದು ರೀಪರ್, ಈ ಡೆಡ್ ಬಾಡಿ ಸಿಕ್ಕಿದ ಸ್ವಲ್ಪ ದೂರದಲ್ಲಿ ಒಂದು ರೀಪರ್ ತುಂಡು ಸಿಕ್ಕಿತ್ತು. ಅದು ಮುರಿದ ಸ್ಥಿತಿಯಲ್ಲಿತ್ತು. ಅವ್ರಿಗೆ ಸಂಶಯ ಬಂತು, ಈ ರೀಪರ್ದು ಇನ್ನೊಂದು ತುಂಡು ಎಲ್ಲಿದೆ ಅಂತ ಹೇಳಿ. ಅದನ್ನು ಹುಡ್ಕೊಂಡು ಬಂದಾಗ ಅದು ದೇವಾನಂದನ ಮನೆಯ ದಾರಿ ತೋರಿಸಿತು. ಅದು ಮುರಿದ ರೀಪರ್ ಸಿಕ್ಕದಲ್ಲಿ ನೆರೆಯ ಹೊಳೆಯಲ್ಲಿ. ಅದರ ಮತ್ತೊಂದು ತುಂಡು ದೇವಾನಂದರ ಮನೆಯಲ್ಲಿ ಸಿಕ್ಕಿತು. ಓಕೆ. ಅದರ ಬಗ್ಗೆ ತನಿಖೆ ಆರಂಭ ಆಯ್ತು. ಆರಂಭ ಆದಾಗ ಆ ತನಿಖಾಧಿಕಾರಿ ಹೆಸರು ಏನ್ ಹೇಳಿದ್ರಿ? ಜಗನ್ನಾಥ ರೈ. ಮೂಲತಃ ಪುತ್ತೂರ್ನವರು. ಆಯ್ತಾ. ಇವರು ಈ ರೀಪಿದು ತನಿಖೆ ಮಾಡಿದಾಗ ಗೊತ್ತಾಯ್ತು ಇವರಿಗೆ ಇದು ನಮ್ಮ ಕುತ್ತಿಗೆಗೆ ಬರ್ತದೆ ಅಂತ. ಯಾರಿಗೆ? ಮನೆಯವರಿಗೆ, ದೇವಾನಂದ ಅವರಿಗೆ ಗೊತ್ತಾಯ್ತು. ಅವರು ಮತ್ತೆ ಈ ಕಮ್ಯುನಿಸ್ಟ್ನವರು ಹೋಗಿ ಪುತ್ತೂರು MLA ವಿನಯ್ ಕುಮಾರ್ ಸೊರಕೆ ಅವ್ರ ಹತ್ರ ಹೇಳಿ, ಅವರು ಲೋಕಲ್ ಅವರು, ಊರಿನವರು, ಧರ್ಮಸ್ಥಳದವರೊಟ್ಟಿಗೆ ಬಾರಿ ಚೆನ್ನಾಗಿದ್ದವರು, ಅವರು ಇಂದು ಬಂಟ್ವಾಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಧರ್ಮಸ್ಥಳಕ್ಕೆ ಬಂದೋಬಸ್ತಿಗೆ ಬರ್ತಾ ಇದ್ದವರು, ಇಲ್ಲೇ ಛತ್ರದಲ್ಲಿ ಊಟ ಮಾಡ್ತಿದ್ದವರು ಅಂತವ್ರು ಈ ಕೇಸನ್ನು ತನಿಖೆ ಮಾಡ್ತಾ ಇದ್ದಾರೆ, ಇನ್ಸ್ಪೆಕ್ಟರ್ನ ಚೇಂಜ್ ಮಾಡಬೇಕು, ಇನ್ಫ್ಲೂಯೆನ್ಸ್ ಆಗುತ್ತೆ. ಅವರು ಅದನ್ನು ಸರ್ಕಾರಕ್ಕೆ ಇದು ಮಾಡಿದ್ರು. DSP ಚೇಂಜ್ ಮಾಡಿದ್ರು ಸರ್ಕಾರ. ಎಲಿಗೇಷನ್ ಬಂದ ಮೇಲೆ COD ಅಲ್ಲಿ ಆ ಅಧಿಕಾರಿಯನ್ನು ಉಳಿಸ್ಕೊಳ್ತೀವಿ. ಬೇರೊಬ್ಬ ಅಧಿಕಾರಿ ಬಂದರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡುವಾಗ ಅದರಲ್ಲಿ ಏನೂ ಇಲ್ಲ. ನೋಡಿ, ಮಿಸ್ಸಿಂಗ್ ಕೇಸು ಅದರ ನಂತರ ಆಗಿರೋದು UDR 174 CRPC. ಇದು 174 CRPC ಕ್ಲಾಸ್ C ಅಲ್ಲಿ ತಗೊಂಡಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ಇದೆ. ಅದ ಮೇಲೆ ಇದು ತನಿಖೆ
ಆಯಿತು. ಅವರು ಪತ್ತೆಯಾಗದ ಪ್ರಕರಣ ಸಿ ರಿಪೋರ್ಟ್ ಹಾಕಿ ತಹಶೀಲ್ದಾರಿಗೆ ಫೈನಲ್ ರಿಪೋರ್ಟ್ ಕೊಟ್ಟರು. ಇದು ಪದ್ಮಲತಾ ಪ್ರಕರಣ ಪದ್ಮಲತಾ ಪ್ರಕರಣ ಫೈನಲ್ ರಿಪೋರ್ಟ್ ಆಗಿರೋದು ತಹಶೀಲ್ದಾರರಿಗೆ, ಸಿ ರಿಪೋರ್ಟ್ ಆಗಿರೋದು ತಹಶೀಲ್ದಾರ್ಗೆ. ನೋಡಿ, ಯಾವುದೇ UDR ಪ್ರಕರಣಗಳು ಕೋರ್ಟಿನ ಮೆಟ್ಟಿಲು ಹತ್ತುವುದಿಲ್ಲ. FIR ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆದ್ರೆ FIR ಹೋಗುವುದೇ ತಹಶೀಲ್ದಾರ್ ಆಫೀಸಿಗೆ, ತಹಶೀಲ್ದಾರ್ ರಿಸೀವ್ ಮಾಡುದು. ಅದರ ನಂತರ ಫೈನಲ್ ರಿಪೋರ್ಟ್ ಹೋಗುದು ಸಹ ತಹಶೀಲ್ದಾರಿಗೆ. 174 CRPC ಅಲ್ಲಿ ಆಗುವಂತ, IPS ಅಲ್ಲಿ ಆಗುವಂತ ಪ್ರಕರಣಗಳು ಮಾತ್ರ ನಿಮ್ಗೆ UDR ಆಗಿದ್ದು ಎಲ್ಲ ತಹಸೀಲ್ದಾರಿಗೆ. ಅಲ್ಲಿ ಫೈನಲ್ ರಿಪೋರ್ಟ್ ಹಾಕುವಾಗ ಪೊಲೀಸರು ತಹಸೀಲ್ದಾರಿಗೆ ಒಂದು ವರದಿ ಕೊಡ್ತಾರೆ. ಹೀಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೀಗೆ ಸಂಶಯಗಳಿದೆ, ಅದರಿಂದ ಈ ಪ್ರಕರಣದ ಬಗ್ಗೆ ಸಂಶಯ ಇದೆ, ಇದರ ಉನ್ನತ ತನಿಖೆ ಬೇಕು ಅಂತ ಆದ್ರೆ ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟು ಅದರ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗುವುದು. ಆ ರೀತಿಯ ಕಾನೂನು ಪ್ರಕ್ರಿಯೆಗಳಿರುವುದು. ಈಗ ಹೇಳುವವರಿಗೆ ಏನೇನೋ ಹೇಳ್ತಾರೆ, ವಾಸ್ತವವಾಗಿ ಕಾನೂನು ಪ್ರಕ್ರಿಯೆಗಳು ಆ ರೀತಿ ಇರುವಂತ. ಹಾಗೆ ಪದ್ಮಲತಾ ಪ್ರಕರಣ ಅಲ್ಲಿಗೆ ಮುಗಿಯಿತು. ಇದರಲ್ಲಿ ಒಂದು ಸಣ್ಣ ವಿಚಾರ ಗಮನಿಸಬೇಕು. ಈಗ ಪದ್ಮಲತಾ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕಾದಲ್ಲಿ SITಗೆ ದೂರು ಕೊಟ್ಟಿದ್ದಾರೆ. ಪದ್ಮಲತಾ ಅವರ ತಂಗಿ ಅಕ್ಕನ ಏನೋ ಒಬ್ರು ದೂರು ಕೊಟ್ಟಿದ್ದಾರೆ. ಪದ್ಮಲತಾಳ ಅಣ್ಣ ರವಿ ಪದ್ಮಲತಾಳ ಕೊಲೆ ಆದ ನಂತರ, ಮಿಸ್ಸಿಂಗ್ ಆದ ನಂತರ, ಹೆಣ ಸಿಕ್ಕಿದ ನಂತರ 29 ವರ್ಷಗಳ ಕಾಲ ಮನೆಗೆ ಹೋಗಲಿಲ್ಲ. ಧರ್ಮಸ್ಥಳದಲ್ಲೇ ಇದ್ದ. ಧರ್ಮಸ್ಥಳದ ಸೊಸೈಟಿಯಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ದ. ಅದರ ನಂತರ ಅದರಲ್ಲಿ ಕ್ಲರ್ಕ್ ಆದ. ಒಂದು 2-3 ವರ್ಷದ ಹಿಂದೆ ಅದೇ ಯಾವುದೋ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸೂಸೈಡ್ ಮಾಡ್ಕೊಂಡದ್ದು. ಮದುವೆಯಾಗಿ ಧರ್ಮಸ್ಥಳದಲ್ಲೇ ಇದ್ದ, ಮನೆಗೆ ಹೋಗ್ತಾ ಇರಲಿಲ್ಲ. ದೇವಾನಂದರು ಸಾಯುವ ತನಕ ಮನೆಗೆ ಹೋಗ್ಲಿಲ್ಲ. ಅಪ್ಪ ತೀರಿದ ಮೇಲೆ ಮನೆಗೆ ಹೋಗಿರೋದು. ಅವನಿಗೆ ವಾಸ್ತವ ಸ್ಥಿತಿ ಗೊತ್ತಿದೆ, ನಿಕಟ ಸಂಬಂಧಿಕರಿಗೆ ವಾಸ್ತವ ಸಂಗತಿಯನ್ನು ಗೊತ್ತಿದೆ. ಏನದು ವಾಸ್ತವ ಸ್ಥಿತಿ? ತಂದೆ ಹೊಡೆದದ್ದು ವಸಂತನ ಜೀಪಲ್ಲಿ ಬಂದದಕ್ಕೆ. ಆ ರೀಪಲ್ಲಿ ಹೊಡೆದದ್ದು, ಆ ರೀಪೆ ದುಂಡಾದದ್ದು. ಪದ್ಮಲತಾನ ಹೊಡೆದಿದ್ದು ಅವ್ರ ಅಪ್ಪನೇ. ಯಾರು? ದೇವಾನಂದೇ. ರೀಪಲ್ಲೇ ಹೊಡೆದದ್ದು ವಸಂತನ ಜೀಪಲ್ಲಿ ಬಂದದಕ್ಕೆ. ಏನಕ್ಕೆ ಹೊಡೆದಿದ್ದು? ಅವರ ಜೀಪಲ್ಲಿ ಬರಬಾರ್ದು ಅಂತ. ಯಾಕಂದ್ರೆ ಅವನಿಗೆ ಇವಳಿಗೆ ಒಂದು ಸಂಬಂಧ ಇದೆ ಅಂತ ಹೇಳಿ ದೇವಾನಂದನ ತಲೆಯಲ್ಲಿ ಇದ್ದದ್ದು. ಪದ್ಮನಾಥನಿಗಿತ್ತ ವಸಂತನಿಗಿತ್ತ ಅಂತ ಗೊತ್ತಿಲ್ಲ, ಅದು ದೇವಾನಂದನ ತಲೆಯಲ್ಲಿ ಅದೊಂದಿತ್ತು. ಅನುಮಾನ ಇತ್ತು ಇವರ ಮಧ್ಯೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಸಿಟ್ಟಾಗಿ ರೀಪಲ್ಲಿ ಓಕೆ. ಈಗ ಪದ್ಮಲತಾ ಪ್ರಕರಣದ ಒಂದು ವಿಚಾರವನ್ನ ಮೋಹನ್ ಅವರು ಹೇಳ್ತಾ ಇದ್ದಾರೆ. ದೇವಾನಂದ್ ಅವರು ವಸಂತ್ ಅವರ ಜೀಪಲ್ಲಿ ಪದ್ಮಲತಾ ಬಂದ್ಲು ಅನ್ನುವಂತ ವಿಚಾರ ಗೊತ್ತಾಗಿ ಒಂದು ರೀಪಿಂದ ದೇವಾನಂದ್ ಅವರೇ ಪದ್ಮಲತಾನ್ನ ಹೊಡೆದು ಬಿಟ್ರು, ಅದಕ್ಕೋಸ್ಕರ ಆ ಪದ್ಮಲತಾ ಸತ್ ಹೋದ್ರು ಅಂತ ಹೇಳಿ 2 ದಿವಸ ಹೆಣವನ್ನು ಮನೆಯಲ್ಲಿ ಇಟ್ರು. ಇವರು ಕಂಪ್ಲೇಂಟ್ ಕೊಡದಿರುವುದು ಅದಕ್ಕೆ. ಅದರ ನಂತರ ಡೆಡ್ ಬಾಡಿಯನ್ನು ಡಿಸ್ಪೋಸಲ್ ಮಾಡಿ ಮತ್ತೆ 3ನೇ ದಿವಸಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಸತತವಾಗಿ 50 ದಿನಗಳ ಕಾಲ ಇಟ್ಟು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳನ್ನು ಅಲ್ಲಿ ನೆರೆಯ ಹೊಳೆಗೆ ಹಾಕಿದ್ರು ಅಂತ ಹೇಳಿ ಇವರ ಆರೋಪ. 50 ದಿನಗಳ. ಆದ್ರೆ ಅವಳ ಡೆಡ್ ಬಾಡಿ ಸಿಕ್ಕಿರೋದು ಸ್ಕೆಲ್ಟರ್ ಮಾತ್ರ. ಯಾಕಂದ್ರೆ ಸಾವು 58 ದಿನಗಳ ಹಿಂದೆ ಆಗಿತ್ತು. ಇವರ ಆರೋಪ 50 ದಿನಗಳ ಕಾಲ ಇದರಲ್ಲಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ. ಅಸಲಿ ಎತ್ತು ದೇವಾನಂದ್ ಅವರೇ ಮಗಳನ್ನ ಹೊಡೆದಿರೋದು. ಸೊ ಅದನ್ನ ಪ್ರಕರಣ ತಪ್ಪಿಸ್ಬೇಕು ಅಂತ ಯಾಕೆ ಮಾಡಿದ್ರು ನೋಡಿದ್ರು. ಅವರ ಮೇಲೆ ಕಟ್ಟಿದ್ರೆ ಇಲ್ಲಿ ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿದ್ದಕ್ಕೆ ಕೋಪದಿಂದ ಇವರು ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಇಟ್ಟುಕೊಂಡು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರು ಅಂತ ಹೇಳಿ. ಆ ಕೋಪಕ್ಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ. ಆಯ್ತಾ, ದೇವಾನಂದ್ರ ಓಟಿನಲ್ಲಿ ಸೋತೋದ್ರು, ಕಮ್ಯುನಿಸ್ಟ್ ಅವರು ಎಲ್ಲರೂ ಸೋತರು ಅದರಲ್ಲಿ. ಈ ರೀತಿ ಮಾಡಿದ್ದಾರೆ. ಸೊ ಇದು ಪದ್ಮಲತಾ ಪ್ರಕರಣ.